ಗಿಲ್ಲಿ ನಟ 1 ಕೋಟಿ ರೂಪಾಯಿ ಸಂಭಾವನೆ ತೆಗೆದುಕೊಂಡ್ರು. ಸೊ ಯಾವ ಸಿನಿಮಾ ಏನು ಅನ್ನುವಂಥದ್ದು ಈಗಾಗಲೇ ಗೊತ್ತಿರುವಂಥದ್ದು. ಅದರ ವಿಶ್ಲೇಷಣೆ ಏನಪ್ಪಾ ಅಂತಂದ್ರೆ 1 ಕೋಟಿ ರೂಪಾಯಿ ಸಂಭಾವನೆ ಕೇಳಿದ್ರ ಅನ್ನುವಂಥ ಪ್ರಶ್ನೆ. ಸೊ ಅದರ ಕೊಟ್ರ ಅನ್ನುವಂಥ ಇನ್ನೊಂದು ಪ್ರಶ್ನೆ. ಸೊ ಎರಡೂ ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಿದೆ. ಸೊ ಅದು ಒಂಥರ ಬೇರೆ ತರದ ಉತ್ತರ ಅಂತ ಹೇಳ್ಬೋದು ನಾವು. ಸೊ ಪತ್ರಕರ್ತರು ಪ್ರಶ್ನೆ ಕೇಳ್ತಾರೆ, ಸೊ ನಿಮ್ಮ 1 ಕೋಟಿ ಸಂಭಾವನೆ ವಿಚಾರ ಸಂಬಂಧಪಟ್ಟಂಗೆ ನೀವು ಕೊಡುವಂಥ ಕ್ಲಾರಿಟಿ ಏನು ಅಂತ ಹೇಳಿ. ಸೊ ಆಗ ಇನ್ನೇನು ಗಿಲ್ಲಿ ನಟ ಹೇಳಬೇಕು ಅಷ್ಟರಲ್ಲೇ ಪಕ್ಕದಲ್ಲಿ ಕೂತಂತಹ ನವೀನ್ ಗೌಡ, ಈ ಚಿತ್ರದ ನಿರ್ಮಾಪಕರು. ಸೊ ಇವರು ನಾವು ಮಾತಾಡ್ಕೊಳ್ಳೋಣ, ಟವಲ್ ಹಾಕೊಂಡು ಮಾತಾಡೋಣ ಅಂತ ಹೇಳಿ. ಅಂದ್ರೆ ಈ ದನದ ಮಾರ್ಕೆಟಲ್ಲಿ ಕೈ ಮೇಲೆ ಟವಲ್ ಹಾಕಿ ಅವರು ಬೆರಳಿನ ಲೆಕ್ಕದಲ್ಲಿ ಸೊ ರೇಟನ್ನು ಮಾತಾಡ್ತಾರೆ. ಸೊ ಅಂದ್ರೆ ಯಾವುದು ಇಷ್ಟು ನಂಬರ್ಸು ಇಷ್ಟು ದುಡ್ಡು ಅಂತ ಹೇಳಲ್ಲ, ಬಟ್ ಆ ಕೈಯಲ್ಲಿ ಹೇಳುವಂತ ಮಾತುಗಳು ಲೆಕ್ಕ ಅನ್ನೋ ಅರ್ಥದಲ್ಲಿ. ಅಂದ್ರೆ ಇದು ನಮ್ಮ ವೈಯಕ್ತಿಕ ಗುಪ್ತವಾಗಿ ನಾವು ಇಟ್ಕೊಂಡಿರ್ತೇವೆ ಇದನ್ನ. ಸೊ ನಾವು ಏನಾರ ಮಾಡ್ಕೋತೀವಿ, ಇದು ಯಾಕೆ ನಿಮ್ಗೆ ಅನ್ನೋ ಅರ್ಥದಲ್ಲಿ ರಿಯಾಕ್ಟ್ ಮಾಡ್ತಾರೆ. ಸೊ ಇವರಿಬ್ಬರ ಮಾತನ್ನ ಚಂದ್ರಮೋಹನ್ ಅವರು ಏನಿದ್ದಾರೆ ಚಿತ್ರದ ನಿರ್ದೇಶಕರು, ಅವರು ಕೂಡ ಫಾಲೋ ಮಾಡಿ ಬನ್ನಿ ಸರ್ ಟವಲ್ ಹಾಕ್ತಾರೆ, ನೀವು ನೋಡ್ಕೊಳಂತೀರ, ದುಡ್ಡು ಎಷ್ಟು ಅಂತ ಹೇಳಿ. ಅಂದ್ರೆ ಈ 1 ಕೋಟಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಸರಿಯಾದ ಕ್ಲಿಯರ್ ಆದ ಮಾಹಿತಿ ಸಿಕ್ಕಿಲ್ಲ. ಅಂದ್ರೆ ನೇರವಾಗಿ ನಾವು ಇಷ್ಟು ಕೊಡ್ತಾ ಇದ್ದೀವಿ, ನಾವು ಇಷ್ಟು ತಗೋತಿದ್ದೀವಿ ಅಂದ್ರೆ ಗಿಲ್ಲಿನೂ ಹೇಳಿಲ್ಲ, ನಿರ್ಮಾಪಕರು ಹೇಳಿಲ್ಲ. ಆದ್ರೆ ಸುದ್ದಿ 1 ಕೋಟಿಯ ಸುದ್ದಿ ವೈರಲ್ ಆಗಿದೆ, ಎಲ್ಲರ ಗಮನ ಸೆಳೀತಾ ಇದೆ. ಸೊ ಇದು ಪಳಾರ್ ಸಿನಿಮಾದ ನಾಯಕ ನಟ ಗಿಲ್ಲಿ ಅವರಿಗೆ ಸಂಬಂಧಪಟ್ಟಂತ ವಿಚಾರ. ಸೊ ಈ ಚಿತ್ರದ ಇತರ ವಿಚಾರಕ್ಕೆ ಬಂದ್ರೆ, ಸೊ ಇಲ್ಲಿ ಗಿಲ್ಲಿ ನಟ ನಾಯಕರು, ಅವರಿಗೆ ನಾಯಕಿ ಯಾರು ಅಂತ ಕುತೂಹಲ ಇರುವಂತದ್ದು. ಒಂದ್ ಕಡೆ ಶ್ರೀಲೀಲಾ ಅಂತಿತ್ತು, ಅದಕ್ಕೂ ಕ್ಲಾರಿಟಿ ಕೊಟ್ಟಿದ್ದಾರೆ ಚಂದ್ರಮೋಹನ್ ಅವರು. ಇಲ್ಲ ಆ ಫೋಟೋನ ಆ ಪ್ರೋಮೋದಲ್ಲಿ ಬಳಸ್ಕೊಂಡಿದ್ವಿ, ತೆಗೆದಿದ್ದೀವಿ, ಆದ್ರೆ ಅವರಲ್ಲ ಅನ್ನೋ ಅರ್ಥದಲ್ಲಿ ಅವ್ರು ಹೇಳ್ತಾರೆ. ಇನ್ನು ಮತ್ತು ಕಾವ್ಯ ಮತ್ತು ಗಿಲ್ಲಿಯ ಜೋಡಿ ಕೆಮಿಸ್ಟ್ರಿ ಚೆನ್ನಾಗಿದೆ, ಅದು ಬಿಗ್ ಬಾಸ್ ನಲ್ಲಿ ಗೊತ್ತಾಗಿರುವಂಥದ್ದು. ಬಿಗ್ ಬಾಸ್ ಸೀಸನ್ 12ರಲ್ಲಿ ಈ ಒಂದು ಜೋಡಿ ತುಂಬಾ ಗಮನ ಸೆಳೆದಿತ್ತು. ಸೊ ಅದೇ ಜೋಡಿ ಅದೇ ಕೆಮಿಸ್ಟ್ರಿ ತೆರೆ ಮೇಲೆ ಬಂದ್ರೆ ಚೆನ್ನಾಗಿರುತ್ತೆ ಅನ್ನುವಂಥ ಅಭಿಪ್ರಾಯ. ಸೊ ಆ ಹಿನ್ನೆಲೆಯಲ್ಲಿ ಕೇಳುವಂಥ ಪ್ರಶ್ನೆಗಳಿಗೆ ಉತ್ತರ ಕೂಡ ಕ್ಲಿಯರ್ ಆಗಿ ಸಿಕ್ಕಿಲ್ಲ. ಯಾಕಂದ್ರೆ ಇದು ಸೀಕ್ರೆಟ್ ಆಗಿದೆ, ಸೀಕ್ರೆಟ್ ಆಗಿ ಇರಲಿ, ನಾವು ಹೇಳ್ತೀವಿ ನಂತರ ಅಂತ ಹೇಳಿ ಗಿಲ್ಲಿ ನಟ ಹೇಳ್ಕೊಂಡಿರುವಂಥದ್ದು. ಇದು ಸಿನಿಮಾಗೆ ಸಂಬಂಧಪಟ್ಟದ್ದು. ಇನ್ನು ಪಳಾರ್ ಅಂದ್ರೆ ಏನು ಅಂತ ಪ್ರಶ್ನೆ ಬರುತ್ತೆ. ಪಳಾರ್ ಅಂದ್ರೆ ಚಾಲಾಕಿ, ತುಂಬಾ ಬುದ್ಧಿವಂತ ಅನ್ನೋ ಅರ್ಥದಲ್ಲಿ ಬರುತ್ತೆ. ಹಳ್ಳಿ ಕಡೆ ಇದನ್ನ ಪಳಾರ್ ಅಂತಾರೆ ಅಂತ ಹೇಳಿ. ಸೊ ಈ ಪಳಾರ್ ಟೈಟಲ್ನ ಯಾರು ಕೊಟ್ರು? ಸೊ ಈ ಪಳಾರ್ ಟೈಟಲ್ನ ಗಿಲ್ಲಿ ನಟನಿಗೆ ಅವರ ಅಭಿಮಾನಿಯೊಬ್ಬರು ಕೊಟ್ಟಂತ ಫೋಟೋದಲ್ಲಿ ಬರೀತಾರೆ ಪಳಾರ್ ಗಿಲ್ಲಿ ಅಂತ ಹೇಳಿ. ಆ ಪಳಾರ್ ಗಿಲ್ಲಿ ಇರುವಂತ ಫೋಟೋ ಫ್ರೇಮ್ ಗಿಲ್ಲಿ ತಮ್ಮ ಆಫೀಸಲ್ಲಿ ಹಾಕೊಂಡಿರುವಂಥದ್ದು. ಸೊ ಅದೇ ಒಂದು ಟೈಟಲ್ನ ಇವರು ಇಟ್ಕೊಂಡಿರುವಂಥದ್ದು. ಯಾಕಂದ್ರೆ ಬೇರೆ ಬೇರೆ ಟೈಟಲ್ಗಳನ್ನ ಟ್ರೈ ಮಾಡಿದ್ರು, ಆದ್ರೆ ಯಾಕೋ ಸರಿ ಆಗ್ತಿಲ್ಲ ಅಂತ ಹೇಳಿ ಪಳಾರ್ ಟೈಟಲ್ ಇಟ್ರೆ ಆಯ್ತು ಅಂತ ಚಿತ್ರಕ್ಕೆ ಪಳಾರ್ ಅಂತ ಹೇಳಿ ಟೈಟಲ್ ಇಟ್ಟಿದ್ದಾರೆ. ಸೊ ಬಂಡಿ ಮಹಾಕಾಳಮ್ಮ ದೇವಸ್ಥಾನದಲ್ಲಿ ಈ ಒಂದು ಚಿತ್ರದ ಚಿತ್ರೀಕರಣ ಆಗಿದೆ. ಇಲ್ಲಿಯೇ ಯಾಕಾಯ್ತು ಅನ್ನುವಂಥ ಪ್ರಶ್ನೆ. ಸೊ ಅದಕ್ಕೂ ಉತ್ತರ ಕೊಟ್ಟಿದ್ದಾರೆ ಗಿಲ್ಲಿ. ಅಂದ್ರೆ ನಮ್ಮ ಏರಿಯಾ ಏನಿದೆ, ಈ ನಾನು ಇರುವಂತ ಏರಿಯಾ ಇಲ್ಲೇ ಇದ್ದೀನಿ, ಸೊ ಹಾಗಾಗಿ ಇಲ್ಲೇ ಆದ್ರೆ ಚೆನ್ನಾಗಿರುತ್ತೆ. ಹಾಗೆ ಬಂಡಿ ಮಹಾಕಾಳಮ್ಮ ಚಿತ್ರದ ದೇವಸ್ಥಾನದಲ್ಲಿ ಸಿನಿಮಾಗಳು ಮುಹೂರ್ತ ಆದ್ರೆ ಚೆನ್ನಾಗಿರುತ್ತೆ, ಗೆಲುವು ಸಿಗುತ್ತೆ ಅನ್ನುವಂಥ ನಂಬಿಕೆ. ಸೊ ಆ ನಂಬಿಕೆಯಲ್ಲಿ ಈ ಸಿನಿಮಾ ಇಲ್ಲಿ ನಾವು ಮುಹೂರ್ತ ಮಾಡಿದ್ದೀವಿ ಈ ಸಿನಿಮಾಕ್ಕೆ ಅಂತ ಹೇಳ್ಕೊಳ್ತಾರೆ. ಇನ್ನು ಈ ಚಿತ್ರದ ಕ್ಲಾಪ್ ಮಾಡಿದವರು ಯಾರು ಅಂತ ಬಂದಾಗ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರು ಕ್ಲಾಪ್ ಮಾಡಿರುವಂಥದ್ದು. ಒಂದು ನಂಬಿಕೆ ಇದೆ ಇಂಡಸ್ಟ್ರಿಯಲ್ಲಿ, ರವಿಚಂದ್ರನ್ ಅವರು ಕ್ಲಾಪ್ ಮಾಡಿದ್ರೆ ಆ ಸಿನಿಮಾ ಗೆಲ್ಲುತ್ತೆ ಅಂತ. ಸೊ ಆ ನಂಬಿಕೆ ಇನ್ನೂ ಮುಂದುವರೆದಿರುವಂಥದ್ದು, ಇಲ್ಲೂ ಮುಂದುವರೆದಿರುವಂಥದ್ದು. ಸೊ ಬೆಳಗ್ಗೆ 7:30 ಸಮಯದಲ್ಲಿ ರವಿಚಂದ್ರನ್ ಅವರು ಬಂದು ಈ ಚಿತ್ರಕ್ಕೆ ಕ್ಲಾಪ್ ಮಾಡಿದ್ರು ಫಸ್ಟ್ ದೃಶ್ಯ. ಸೊ ಈ ದೃಶ್ಯವನ್ನ ಬಂಡಿ ಮಹಾಕಾಳಮ್ಮ ದೇವಿಯ ಮೇಲೆ ಫಸ್ಟ್ ದೃಶ್ಯ ತೆಗೆದ್ರು. ಸೊ ಇದು ಪಳಾರ್ ಸಿನಿಮಾಗೆ ಸಂಬಂಧಪಟ್ಟಂಗೆ ಎಷ್ಟು ಮಾಹಿತಿ, ಮತ್ತಷ್ಟು ಇನ್ನಷ್ಟು ಇರುತ್ತೆ. ಸೊ ಅದನ್ನು ಕೊಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಧನ್ಯವಾದಗಳು.